ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ನಮಂತ್ರನ್ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಃ ನ ಚಾಶ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾಃ ನ ಜಾನೇ ಮುದ್ರಾಸ್ತೆ ತದಪಿ ಚ ನ ಜಾನೇ ವಿಲಪನಂ ಪರಂ ಜಾನೇ ಮಾತಃ ತದನುಸರಣಂ ಕ್ಲೇಶಹರಣಂ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು 28/8/2026 ಇಸ್ವಿ ಶುಭ ಶುಕ್ರವಾರ. ಜಗನ್ಮಾತೆಯನ್ನು ಎಲ್ಲರೂ ಕೂಡ ಸ್ಮರಿಸೋಣ. ಇಂದು ರಕ್ಷಾಬಂಧನ. ಅಂದು ಶ್ರೀಕೃಷ್ಣನಿಗೆ ಕಿರುಬೆರಳಿನಲ್ಲಿ ಒಂದು ಗಾಯ ಆಗಿತ್ತಂತೆ. ಆವಾಗ ದ್ರೌಪದಿ ಅದನ್ನು ನೋಡ್ತಾಳೆ. ತನ್ನ ಸೀರೆಯ ಸೆರಗನ್ನು ಹರಿದು ಶ್ರೀಕೃಷ್ಣನ ಬಟ್ಟಿಗೆ ಕಟ್ಟಿರ್ತಾಳೆ. ಅವಾಗ ಶ್ರೀಕೃಷ್ಣ ದ್ರೌಪದಿಗೆ ಅಭಯವನ್ನು ಕೊಡ್ತಾನೆ. ನಿನ್ನನ್ನ ರಕ್ಷಣೆ ಮಾಡ್ತೀನಿ ನಮ್ಮ ಆಪತ್ಕಾಲದಲ್ಲಿ ಅಂತ ಭಾಷೆ ಕೊಡ್ತಾನೆ. ಮುಂದೆ ಒಂದು ದಿನ ದ್ರೌಪದಿಯು ಸಭೆಯಲ್ಲಿ ವಸ್ತ್ರ ಅಪಹರಣ ಆಗತ್ತೆ. ಆಗ ಶ್ರೀಕೃಷ್ಣನು ಕೈಗೆ ಕಟ್ಟಿರುವ ಆ ವಸ್ತ್ರವನ್ನು ನೆನಪಿಟ್ಟುಕೊಂಡು ಆ ಸೀರೆಯನ್ನು ಅಕ್ಷಯಾಂಬರವಾಗಿ ಮಾಡ್ತಾನೆ, ದ್ರೌಪದಿಯನ್ನು ರಕ್ಷಿಸಿಕೊಳ್ತಾನೆ. ಇದರ ಈ ಕಥೆಯ ತಿರುಳಿನಂತೆ ಇವತ್ತಿಗೂ ಈ ಆಚರಣೆ ನಡೀತಾ ಇದೆ. ಎಲ್ಲರೂ ಕೂಡ ಸಹೋದರಿಯರು ಸಹೋದರರನ್ನ ಈ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸುದಿನ ಅಂತ ನಾವು ಹೇಳ್ತೀವಿ. ಆಪತ್ಕಾಲದಲ್ಲಿ ರಕ್ಷಣೆ ಮಾಡುವವನು ಅಣ್ಣ. ಆದ್ದರಿಂದ ಈ ರಕ್ಷಾಬಂಧನವನ್ನ ವಿಶೇಷವಾಗಿ ನಮ್ಮ ದೇಶದಲ್ಲಿ ಆಚರಣೆ ಇದೆ. ಎಲ್ಲ ತಂಗಿಯರಿಗೂ ಕೂಡ ನಿಮ್ಮ ಅಣ್ಣನಿಂದ ಈ ಒಂದು ರಕ್ಷಣೆ ಮಾಡುವ ಒಂದು ಮನಸ್ಥಿತಿ ಬರಲಿ ಅಂತ, ಶಕ್ತಿಯನ್ನು ಕೊಡಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೇವೆ. ಇವತ್ತಿನ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಇಂದು ನೂಲು ಹುಣ್ಣಿಮೆ. ಇಂದು ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಒಳ್ಳೆಯದಾಗತ್ತೆ. ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಇರುತ್ತೆ, ಎಚ್ಚರಿಕೆಯಿಂದಿರಿ. ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿರತಕ್ಕಂತಹ ಚಂದ್ರ ಮಿಶ್ರ ಫಲವನ್ನು ಕೊಡ್ತಾನೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮೃತ್ಯು ಭಯ ಇರುತ್ತೆ, ಎಚ್ಚರಿಕೆಯಿಂದಿರಿ. ಮೃತ್ಯುಂಜಯ ಸ್ತೋತ್ರವನ್ನು ಪಠಿಸಿ. ಸಿಂಹರಾಶಿಯವರಿಗೆ ದೂರದ ಪ್ರವಾಸ ಯೋಗ ಇದೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಕಿರಿಕಿರಿ ಇರುತ್ತೆ, ಎಚ್ಚರಿಕೆಯಿಂದಿರಿ. ತುಲಾ ರಾಶಿಯವರಿಗೆ ಮಕ್ಕಳಿಂದ ಸೌಖ್ಯ ಇದೆ, ಒಳ್ಳೆಯದಾಗಲಿ. ಮತ್ತೆ ಮಕ್ಕಳಿಂದ ಕಿರಿಕಿರಿಯೂ ಕೂಡ ಇದೆ, ಎಚ್ಚರಿಕೆಯಿಂದಿರಿ. ವೃಶ್ಚಿಕ ರಾಶಿಯವರಿಗೆ ವಾಹನ ಸೌಖ್ಯ ಇದೆ, ವಾಹನದಲ್ಲಿ ಭಯವೂ ಕೂಡ ಇರುತ್ತೆ, ಎಚ್ಚರಿಕೆಯಿಂದಿರಿ. ಧನು ರಾಶಿಯವರಿಗೆ ಸಹೋದರ ಸಹೋದರಿಯಿಂದ ಲಾಭ ಇದೆ, ಒಳ್ಳೆಯದಾಗಲಿ. ಮಕರ ರಾಶಿಯವರಿಗೆ ಧನ ಲಾಭ ಇದೆ, ಒಳ್ಳೆಯದಾಗತ್ತೆ. ಕುಂಭರಾಶಿಯವರಿಗೆ ಮೃಷ್ಟಾನ್ನ ಭೋಜನ ಇದೆ, ದೂರದ ಪ್ರವಾಸ ಯೋಗ ಇದೆ, ಒಳ್ಳೆಯದಾಗಲಿ. ಮೀನರಾಶಿಯವರಿಗೆ ಧನ ನಷ್ಟದ ಚಿಂತೆ ಇದೆ, ಎಚ್ಚರಿಕೆಯಿಂದಿರಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ